ಹಲೋ ನಮಸ್ಕಾರ ಎಲ್ಲರಿಗೂ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ನಾವು ಕೆಸುವಿನ ಎಲೆ ಅಥವಾ ಶಾವಿ ಎಲೆ ಅಂತಾರಲ್ಲ ಅದ್ರ ವಡಿ ಯಾವ ಥರ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಈ ಕೆಸುವಿನ ಎಲೆಯಲ್ಲಿ ಕ್ಯಾಲ್ಸಿಯಂ, ನಾರಿನಾಂಶ, ವಿಟಮಿನ್ ಎ ಮತ್ತು ಬಿ, ಸಿ ಮತ್ತು ಅಸ್ತಮಾ ನರದೋಷಗಳಿಗೆ ಬಹಳನೇ ಒಳ್ಳೆಯದು. ನೋಡ್ರಿ ಫ್ರೆಂಡ್ಸ್, ಕೆಸುವಿನ ಎಲೆ ಈ ಥರ ಇರ್ತಾವೆ. ನಾನಿಲ್ಲಿ ಕೆಸುವಿನ ಎಲೆಯನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಈ ಕೆಸುವಿನ ವಡೆ ಮಾಡಲಿಕ್ಕೆ ನನಗೆ ಕಡಲೆ ಹಿಟ್ಟು ಬೇಕು. ಅದಕ್ಕೆ ನಾನು ಅರ್ಧ ಕೆ ಜಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆ ಅರ್ಧ ಕೆ ಜಿ ಕಡಲೆ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅಜ್ವಾನ್ ಹಾಕೋತಾ ಇದ್ದೀನಿ. ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ. ನಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಪುಡಿ ಹಾಕೋತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು. ಈಗ ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ವಡೆ ಮಾಡೋಕ್ಕೆ ಯಾವ ಥರ ಬೇಕೋ ಆ ಥರನ ಇದನ್ನು ಕಲಿಸ್ಕೊಳ್ಳೋಣ. ಅತಿ ಗಟ್ಟಿನೂ ಆಗಬಾರ್ದು, ಅತಿ ತೆಳುನೂ ಆಗಬಾರ್ದು. ಇಲ್ಲ ನಾವು ಎಲೆಗನ್ನೆಲ್ಲ ಹಚ್ಕೋಬೇಕಲ್ರಿ ಹಿಟ್ಟು, ಅದಕ್ಕೆ ನಮ್ಗೆ ಕರೆಕ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕ್ರಿ. ಈ ಥರ ಕರೆಕ್ಟಾಗಿ ಎಲ್ಲ ಹಿಟ್ಟನ್ನು ಕಲಿಸ್ಕೊಂಡ ನಂತರ ಒಂದು 10 ಮಿನಿಟ್ಸ್ ಬಿಡಬೇಕ್ರಿ ಇದನ್ನು. ಈಗ ನೋಡಿರಿ, ಈ ಥರ ಹಿಟ್ಟು ರೆಡಿಯಾಗಿದೆ. ಈಗ ನಾನೇ ತೊಳೆದಿಟ್ಕೊಂಡಂಥ ಎಲೆ ಏನದಾವಲ್ರಿ ಅವಕ್ಕೆ ಒಂದೊಂದಾಗಿ ನಾನು ಈ ಪೇಸ್ಟನ್ನು ಹಚ್ಕೋತೀನಿ ರೀ. ಈ ಥರ ಎಲ್ಲ ಕಡೆ ಕರೆಕ್ಟಾಗಿ ಹಚ್ಕೋಬೇಕ್ರಿ. ಈ ಥರ ಪೂರ್ತಿಯಾಗಿ ಎಲೆಗೆ ಹಿಟ್ಟು ಹಚ್ಕೊಂಡ ನಂತರ ಇವನ್ನ ಉಗಿದ ಮೇಲೆ ಕುದಿಸ್ಕೋಬೇಕ್ರಿ, ಸ್ಟೀಮ್ ಮಾಡ್ಕೋಬೇಕು. ಅದಕ್ಕೆ ಈ ಥರ ಸುತ್ಕೋಬೇಕ್ರಿ. ಇದನ್ನು ಎಲ್ಲ ಎಲೆಗೂ ಈ ಥರನೇ ಹಚ್ಕೊಂಡು ಎಲ್ಲನೂ ಈ ಥರ ಸುತ್ಕೊಂಡು ಇಟ್ಕೋಬೇಕ್ರಿ. ನಾನಲ್ಲಿ ಕಡಾಯಿ ಒಳಗೆ ಒಂದು ಬಿಸಿನೀರು ಇಟ್ಕೊಂಡೇನಿ ಕಾಯ್ಕೊಳಕ್ಕೆ. ಆಮೇಲೆ ಒಂದು ಈ ಥರ ಸಾನ್ಗೆ ಇರುತ್ತಲ್ಲ ಅದಕ್ಕೆ ಕೆಳಗೆ ಎಣ್ಣೆ ಹಚ್ಚಿ ಈ ಥರ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿ, ಅಂದ್ರೆ ಅಂಟ್ಕೊಳ್ಳೋದಿಲ್ಲ ರೀ ಅವು. ನಾವೇನೀಗ ವಡೆ ಸ್ಟೀಮರ್ ಒಳಗೆ ಈ ಥರ ಬೇಯಿಸ್ಕೋತೀವಲ್ಲ, ಈಗ ನಾವು ಹಚ್ಚಿಟ್ಕೊಂಡಂಥ ಎಲೆ ಏನದಾವಲ್ಲ ಒಂದೊಂದೇ ಇದ್ರ ಮೇಲೆ ಇಟ್ಕೋಬೇಕ್ರಿ. ಇವನ್ನ ಉಗಿದ ಮೇಲೆ ಕುದಿಸ್ಕೋಬೇಕ್ರಿ ಎಲ್ಲ ವಡೆ. ಈ ಥರ ಎಲ್ಲನೂ ಕರೆಕ್ಟಾಗಿ ಇಟ್ಕೊಂಡು ಕುದಿಸ್ಕೋಬೇಕ್ರಿ. ನಾನು ಎಲ್ಲನೂ ಒಮ್ಮೆ ಹಚ್ಕೊಂಡು ಇಟ್ಕೊಳತ್ತೀನಿ ರೀ. ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಇದನ್ನು ಉಗಿದ ಮೇಲೇ ಕುದಿಸ್ಕೊಳ್ಳೋದಂತ. ಈಗ ನಾವು ಇದಕ್ಕೊಂದು ಪ್ಲೇಟ್ ನೀರು ಕೆಳಗೆ ಕುದಾಕತ್ತಾವ್ರಿ, ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಂಬಿಡೋಣ. ಒಂದು 5ರಿಂದ 10 ನಿಮಿಷ ಬಿಟ್ಕೊಳ್ಳೆ ಈ ಥರ ಎಲ್ಲನೂ ವಡಿನ
ಇವು ಪೂರ್ತಿ ಕುದ್ದಾವ್ರಿ. ಇವನ್ನ ಒಂದೊಂದು ತೆಗೆದು ಇಟ್ಕೊಂಬಿಡೋಣ್ರಿ. ಈಗ ನಾನು ಎಲ್ಲ ವಡಿನೂ ಈ ಥರ ಮಾಡ್ಕೊಂಬಿಟ್ಟೇನಿ ರೀ. ನಿಮಗೆ ಒಂದೆರಡು ಎಲೆ ಮಾಡ್ಕೊಂಡು ತೋರ್ಸೀನಿ. ನಾನು ಎಲ್ಲನೂ ರೆಡಿ ಮಾಡ್ಕೊಂಡು ಈ ಥರ ಇಟ್ಕೊಂಡಿನಿ. ಇವು ಆರಿದ ನಂತರ ನಾವು ಇವನ್ನ ಕಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಸೈಜ್ ಬೇಕಲ್ಲ ಆ ಥರ ಕಟ್ ಮಾಡ್ಕೋಬೇಕು. ಈಗ ಬರ್ರಿ ನಾವು ಇವನ್ನ ಕಟ್ ಮಾಡ್ಕೊಂಡು ಆರ್ಯಾವ್ರಿ ಈಗ ನಮ್ಮ ಇವು ವಡಿ. ಈ ಥರ ಕಟ್ ಮಾಡ್ಕೊಂಡ್ರಿ. ನೋಡಿರಿ ಈ ಥರ ಆಗ್ತಾವೆ ವಡಿ. ನೋಡಿರಿ ಎಷ್ಟು ಚೆಂದಾಗ್ಯಾವ ವಡಿ. ಈಗ ಇವನ್ನೆಲ್ಲ ನಾವು ಕಟ್ ಮಾಡ್ಕೊಂಡ್ರಿ. ಈ ಥರ ಎಲ್ಲ ಕಟ್ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಇವನ್ನ ಮತ್ತು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತಿಂತಾವ್ರಿ. ನಾವು ಸುಮ್ಮನೆ ಮಾಡ್ಕೊಳಕ್ಕೆ ಬೇಸರ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂತ ಬಿಟ್ಟರೆ ಮಕ್ಕಳು ತಿನ್ನೋಂಗಿಲ್ಲ. ಈ ಥರ ಸ್ವಲ್ಪ ಚೇಂಜ್ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ನೋಡಿರಿ ಸೇಮ್ ಕ್ರಿಸ್ಪಿ ಈ ಥರ ಕೆಸುವಿನ ವಡಿ ರೆಡಿ ಆದವು ರೀ. ನಾನೆಲ್ಲ ಕರ್ಕೊಂಡೇನಿ ರೀ ವಡಿನ. ಇಷ್ಟು ರೆಡಿ ಆದವು ನೋಡಿರಿ ನಮ್ಮ ವಡಿ. ಈ ಥರ ಮಾಡಿದರೆ ಇಷ್ಟಪಡ್ದವರು ಸಹ ಈ ಥರ ಕೆಸುವಿನ ಎಲೆನ ತಿಂತಾರೆ ರೀ. ಫುಲ್ ಕ್ರಿಸ್ಪಿಯಾಗಿರ್ತಾವೆ ರೀ. ನೋಡಿರಿ ಈ ಥರ ಕೆಸುವಿನ ಎಲೆ ರೆಡಿ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು ಸೋ ಮಚ್.